ಎಲ್ರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಹೈಪೋಥೆಸಿಸ್ ಟೆಸ್ಟಿಂಗ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಹೈಪೋಥೆಸಿಸ್ ಟೆಸ್ಟಿಂಗ್? ಇದು ಹೇಗೆ ವರ್ಕ್ ಆಗತ್ತೆ ಅನ್ನೋ ಒಂದು ಕುತೂಹಲ ನಮಗಿದ್ದೇ ಇರುತ್ತೆ. ಕಳೆದ ವಿಡಿಯೋಗಳಲ್ಲಿ ನೀವು ಕೇಳಿರ್ತೀರಾ, ಒಂದು ಪಾಪ್ಯುಲೇಷನ್ ಇರುತ್ತೆ, ಒಂದು ಸ್ಯಾಂಪಲ್ ಇರುತ್ತೆ. ಪಾಪ್ಯುಲೇಷನ್ ಮೇಲೆ ನಾವು ಏನೇ ಒಂದು ಅಸಂಪ್ಷನ್, ಒಂದು ಊಹೆನ ಮಾಡ್ಕೊಂಡ್ರೆ ಅದನ್ನ ನಾವು ಹೇಗೆ ಪ್ರೂವ್ ಮಾಡೋದು, ಅದನ್ನ ನಾವು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ ಅಲ್ಲ. ವಾಟ್ ಇಸ್ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್? ಇವಾಗ ಒಂದು ಪಾಪ್ಯುಲೇಷನ್ ಇರುತ್ತೆ, ಆ ಪಾಪ್ಯುಲೇಷನ್ ಮೇಲೆ ನಾನು ಏನೋ ಒಂದು ಅಸ್ಯೂಮ್ ಮಾಡ್ಕೋತೀನಿ, ಅದನ್ನ ನಾನು ಹೇಗೆ ಪ್ರೂವ್ ಮಾಡ್ತೀನಿ? ಸ್ಯಾಂಪಲ್ ನ ಕಲೆಕ್ಟ್ ಮಾಡಿ ಪಾಪ್ಯುಲೇಷನ್ ಇಂದ, ಸ್ಯಾಂಪಲ್ ಮೇಲೆ ನಾನು ಎಲ್ಲಾ ಸರ್ವೆ, ಎಲ್ಲಾ ಟೆಸ್ಟ್ ನಾನು ಕನ್ಕ್ಲೂಡ್ ಮಾಡಿ, ಅಲ್ಲಿಂದ ಬರುವಂತ ಒಂದು ಕನ್ಕ್ಲೂಷನ್ ನಾನು ಪಾಪ್ಯುಲೇಷನ್ ಗೆ ಮ್ಯಾಪ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಉದಾಹರಣೆಗಿರ್ಬೋದು, ಈಗ ಇಂಡಿಯಾನ ಒಂದು ಪಾಪ್ಯುಲೇಷನ್ ಅಂತ ತಗೊಂಡ್ರೆ, ಈಗ ಇಡೀ ಇಂಡಿಯಾ ಅಲ್ಲಿ IT ಉದ್ಯೋಗಿಗಳ ವಯಸ್ಸು 45 ಅಂತ ನಾವೇನೋ ಒಂದು ಊಹೆ ಮಾಡ್ಕೊಂಡ್ವಿ ಅಂತ ತಿಳ್ಕೊಳ್ಳಿ. ಅದನ್ನ ನಾವ್ ಹೇಗೆ ಪ್ರೂವ್ ಮಾಡೋದು ಅಂದ್ರೆ, ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೇಗಿರುತ್ತೆ, ದ ಏಜ್ ಆಫ್ ಆಲ್ IT ವರ್ಕಿಂಗ್ ಪ್ರೊಫೆಷನಲ್ ಇನ್ ಇಂಡಿಯಾ ಇಸ್ 45 ಅಂತ ಅಥವಾ 35 ಅಂತ. ಈ ತರ ನಾನು ಒಂದು ಊಹೆ ಮಾಡ್ಕೊಳ್ತೀನಿ. ಆ ಊಹೆಲಿ ನನ್ನ ಪಾಪ್ಯುಲೇಷನ್ ಇಡೀ ಇಂಡಿಯಾ ಆಗತ್ತೆ. ಹೇಗೆ ನಾನು ಅದನ್ನ ಪ್ರೂವ್ ಮಾಡ್ತೀನಿ? 35 ಏನಾ 45 ಏನಾ ಅಂತ ಹೇಗೆ ಪ್ರೂವ್ ಮಾಡ್ಬೋದು? ಹೇಗೆ ಅಂದ್ರೆ, ಇಂಡಿಯಾ ಅನ್ನೋ ಒಂದು ಪಾಪ್ಯುಲೇಷನ್ ಇಂದ ಸ್ವಲ್ಪ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿ, ಸ್ಯಾಂಪಲ್ ಡೇಟಾ ಪಾಯಿಂಟ್ಸ್ ನ, ಆ ಸ್ಯಾಂಪಲ್ ಡೇಟಾ ಪಾಯಿಂಟ್ಸ್ ಮೇಲೆ ನನ್ನ ಎಲ್ಲಾ ಸರ್ವೆ, ನನ್ನ ಎಲ್ಲಾ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಅನಾಲಿಸಿಸ್ ನ ಅಪ್ಲೈ ಮಾಡಿ, ಈ ಒಂದು ಪಾಪ್ಯುಲೇಷನ್ ಗೆ ಏನು ಒಂದು ಕನ್ಕ್ಲೂಷನ್ ನ ಕೊಡುತ್ತೆ, ಅದನ್ನ ನಾನು ಪಾಪ್ಯುಲೇಷನ್ ಗೆ ಮ್ಯಾಪ್ ಮಾಡ್ತೀನಿ. ಹೌದು, ಹೀಗೆ ಅಂತ. ಈ ಮ್ಯಾಪ್ ಮಾಡೋದನ್ನ ನಾವು ಮಾಡ್ತೀವಿ. ಆ ಮ್ಯಾಪಿಂಗ್ ಕರೆಕ್ಟಾ ಇಲ್ವಾ ಅಂತ ಯಾರದನ್ನ ಟೆಸ್ಟ್ ಮಾಡ್ತಾರೆ? ಆ ಟೆಸ್ಟ್ ಮಾಡ್ಬೇಕು ಅನ್ನೋ ಒಂದು ಸ್ಟ್ಯಾಂಡ್ ಪಾಯಿಂಟ್ ನಮ್ಮ ಕಣ್ಮುಂದೆ ಬಂದಾಗ ಬರೋ ಒಂದು ಟಾಪಿಕ್ ಹೈಪೋಥೆಸಿಸ್ ಟೆಸ್ಟಿಂಗ್. ಏನಿದು ಹೈಪೋಥೆಸಿಸ್ ಅಂದ್ರೆ? ಹೈಪೋಥೆಸಿಸ್ ಅಂದ್ರೆ ಅಸಂಪ್ಷನ್, ಅದೇ ಊಹೆ, ಅದನ್ನೇ ನಾವು ಹೈಪೋಥೆಸಿಸ್ ಅಂತ ಕರಿತೀವಿ. ಏನಪ್ಪಾ ಇದು ಹೈಪೋಥೆಸಿಸ್ ಟೆಸ್ಟಿಂಗ್ ಅಂತ ಅಂದ್ರೆ, ಅ ಸ್ಟ್ಯಾಟಿಸ್ಟಿಕಲ್ ಹೈಪೋಥೆಸಿಸ್ ಇಸ್ ಅನ್ ಅಸಂಪ್ಷನ್ ಅಬೌಟ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಅಂತೆ. ಈ ಅಸಂಪ್ಷನ್ ಅಂದ್ರೇನೆ ನಮ್ಗೆ ಹೈಪೋಥೆಸಿಸ್. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಅಸಂಪ್ಷನ್ ಅನ್ನೋ ಒಂದು ವರ್ಡ್ ಬಂದ್ರೆ ಅದಕ್ಕೆ ಸರಿಯಾದ ಒಂದು ಮೀನಿಂಗ್ ಸ್ಟ್ಯಾಟಿಸ್ಟಿಕಲಿ ಹೈಪೋಥೆಸಿಸ್ ಅಂತ. ಅಸಂಪ್ಷನ್ ಅಂದ್ರೆ ಊಹೆ, ಊಹೆ ಅಂದ್ರೆ ಹೈಪೋಥೆಸಿಸ್. ಏನ್ರ ಮೇಲೆ ಅಸ್ಯೂಮ್ ಮಾಡ್ಕೋತಾ ಇದೀವಿ, ಯಾವನ್ನ ಊಹಿಸ್ತಾ ಇದೀವಿ ಅಂದ್ರೆ, ಪಾಪ್ಯುಲೇಷನ್ ಬಗ್ಗೆ ನಾವು ಒಂದು ಊಹೆನ ಮಾಡ್ತಾ ಇದೀವಿ. ಏನಾಗಿರ್ಬೋದು? ಏನಾದ್ರೂ ಆಗಿರ್ಬೋದು. ಈಗ ಒಂದ್ ಎಕ್ಸಾಂಪಲ್ ನೋಡಿದ್ವಲ್ಲ, ಭಾರತದಲ್ಲಿ ವರ್ಕ್ ಮಾಡೋ ಎಲ್ಲಾ IT ಉದ್ಯೋಗಿಗಳ ಒಂದು ವಯಸ್ಸು 45 ಅನ್ನೋದು ಒಂದು ನನ್ನ ಊಹೆ. ಅದೊಂದು ನಾನು ಅಸಂಪ್ಷನ್, ಒಂದು ಹೈಪೋಥೆಸಿಸ್ ನ ಫಾರ್ಮ್ ಮಾಡ್ಕೊಂಡೆ. ಇದನ್ನೇ ನಾವು ಹೈಪೋಥೆಸಿಸ್ ಅಂತ ಹೇಳ್ತೀವಿ ಸ್ಟ್ಯಾಟಿಸ್ಟಿಕಲ್ ಮೀನಿಂಗ್ ಅಲ್ಲಿ. ಈ ಒಂದು ಊಹೆ ಕರೆಕ್ಟಾ ಇಲ್ವಾ ಅಂತ ನಮ್ಗೆ ಯಾರು ವ್ಯಾಲ್ಯೂಯೇಟ್ ಮಾಡ್ತಾರೆ ಅಂದ್ರೆ, ಹೈಪೋಥೆಸಿಸ್ ಟೆಸ್ಟಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಗೆ ಅದನ್ನ ಸಾಲ್ವ್ ಮಾಡ್ಕೊಡುತ್ತೆ. ನೋಡ್ಬೋದು, hypothesis testing is a method to test the results of a survey or experiment to statistically verify whether the results are meaningful or not. ಒಂದು ಪಾಪ್ಯುಲೇಷನ್ ಇದೆ ಅಪ್ಪ, ನಾನೊಂದು ಅಸ್ಯೂಮ್ ಮಾಡಿದೆ, ಏನು IT ಮೇಲ್ ವರ್ಕಿಂಗ್ ಪ್ರೊಫೆಷನಲ್ ಇನ್ ಇಂಡಿಯಾ ಅವರುಗಳ ಎಲ್ಲಾ ಏಜು 45 ಅಂತ. ನನ್ನ ಇದು ಒಂದು ಅಸಂಪ್ಷನ್. ಅಸಂಪ್ಷನ್ ಯಾರ ಮೇಲೆ? ಇಂಡಿಯಾಲಿ ಇರೋ ಎಲ್ಲಾ ಮೇಲ್ IT ವರ್ಕಿಂಗ್ ಪ್ರೊಫೆಷನಲ್ಸ್ ಮೇಲೆ ನನ್ನ ಒಂದು ಅಸಂಪ್ಷನ್ ಅದು. ಇಲ್ಲಿ ನಮ್ಮ ಪಾಪ್ಯುಲೇಷನ್ ಏನು ಆಯ್ತು? ಇಲ್ಲಿ ನಮ್ಮ ಪಾಪ್ಯುಲೇಷನ್ IT ಮೇಲ್ ವರ್ಕಿಂಗ್ ಪ್ರೊಫೆಷನಲ್ ಇನ್ ಇಂಡಿಯಾ. ಈ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಬಗ್ಗೆ ಒಂದು ಊಹೆನ ಮಾಡ್ಕೋತಾ ಇದೀವಿ ಅಂತೆ. ಪಾಪ್ಯುಲೇಷನ್ ಪ್ಯಾರಾಮೀಟರ್ ಏನು ನಮ್ಗೆ? ಪಾಪ್ಯುಲೇಷನ್ ಪ್ಯಾರಾಮೀಟರ್ ಬಂದು ಏಜ್. ಏಜ್ ನನ್ನ ವೇರಿಯಬಲ್. ಅದ್ರ ಬಗ್ಗೆ ನಾನು ಏನನ್ನ ಊಹೆ ಮಾಡ್ಕೋತಾ ಇದೀನಿ, ಅವರ ಏಜ್ 45 ಅನ್ನೋದನ್ನ ನಾನು ಊಹೆ ಮಾಡ್ಕೋತಾ ಇದೀನಿ. 45 ಅನ್ನೋದು ನನ್ನ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಆಯ್ತು. ವೇರಿಯಬಲ್ ಬಂದು ನನ್ನ ಏಜ್ ಆಯ್ತು. ಪಾಪ್ಯುಲೇಷನ್ ಬಂದು IT ಮೇಲ್ ವರ್ಕಿಂಗ್ ಪ್ರೊಫೆಷನಲ್ಸ್ ಇನ್ ಇಂಡಿಯಾ. ಈ ಒಂದು ಅಸಂಪ್ಷನ್ ಅಥವಾ ಹೈಪೋಥೆಸಿಸ್ ನ ನಾನು ಫಾರ್ಮ್ ಮಾಡ್ಕೊಂಡ್ ಬಿಟ್ಟಿದೀನಿ. ಅದು ಕರೆಕ್ಟಾ ಇಲ್ವಾ ಅಂತ ಯಾರು ನಮಗೆ ವ್ಯಾಲಿಡೇಟ್ ಮಾಡ್ತಾರೆ, ಆಗ್ಲೇ ನಮ್ಗೆ ಕಣ್ಮುಂದೆ ಬರೋದು
ಹೈಪೋಥೆಸಿಸ್ SC. ಒಂದು ಎಕ್ಸಾಂಪಲ್ ಮುಖಾಂತರ ನೋಡೋಣ. ಇಲ್ಲಿ ಒಂದು ಸಣ್ಣ ಉದಾಹರಣೆ ಇದೆ. ಏನಪ್ಪಾ ಅಂದ್ರೆ, ಲೆಟ್ಸ್ ಅಸ್ಯೂಮ್ ದಟ್ ದ ಮೀನ್ ಹೈಟ್ ಆಫ್ ಮೇಲ್ ಅಂಡ್ US is 70 inches ಅಂತ. ಅಂದ್ರೆ ಅಮೆರಿಕದ ಪುರುಷರ ಸರಾಸರಿ ಎತ್ತು ಅಂದ್ರೆ ಹೈಟ್ 70 ಇಂಚು ಅಂತ ನಾವು ಒಂದು ಅಸ್ಯೂಮ್ ಮಾಡ್ಕೋತಾ ಇದೀವಿ. ಇದು ನನ್ನ ಅಸಂಪ್ಷನ್ ಆಗತ್ತೆ, ಅಂದ್ರೆ ಇದು ನನ್ನ ಹೈಪೋಥೆಸಿಸ್ ಆಗುತ್ತೆ. ನಾವು ಯೂಶಲಿ ಹೈಪೋಥೆಸಿಸ್ ಅಂದ್ರೆ ಹೆಚ್ ಅನ್ನೋ ಒಂದು ಲೆಟರ್ ಮುಖಾಂತರ ಅದನ್ನ ಡಿನೋಟ್ ಮಾಡ್ತೀವಿ. ಏನು ಅಸಂಪ್ಷನ್? ಏನು ಅಸಂಪ್ಷನ್ ಬಂದು ಹೈಟ್ ಆಫ್ ಮೇಲ್ ಇನ್ US is 70 inches ಅನ್ನೋದು ನಮ್ಮ ಊಹೆ ಆಗತ್ತೆ. ಏನ್ರ ಬಗ್ಗೆ ಮಾತಾಡ್ತಾ ಇದೀವಿ ಇವಾಗ? ನಮ್ಮ ಪಾಪ್ಯುಲೇಷನ್ ಏನಿಲ್ಲಿ, ನಮ್ಮ ಪಾಪ್ಯುಲೇಷನ್ ಬಂದು ಮೇಲ್ ಇನ್ US, ಎಲ್ಲಾ ಮೇಲ್ ಇನ್ US, ಮೇಲ್ ಪಾಪ್ಯುಲೇಷನ್ ಇನ್ US ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಇದು ನಮ್ಮ ಪಾಪ್ಯುಲೇಷನ್ ಆಯ್ತು. ಏನಂತ ಮಾತಾಡ್ತಾ ಇದೀನಿ ಅಂದ್ರೆ, ನಾನೊಂದು ಅಸಂಪ್ಷನ್ ನ ತಗೊಳ್ತಾ ಇದೀನಿ. ಏನಂತ ಅಸಂಪ್ಷನ್ ಅಥವಾ ಹೈಪೋಥೆಸಿಸ್? ಅವರ ಮೇಲ್ ಇನ್ US, ಇವರ ಹೈಟ್ ಬಂದು 70 ಇಂಚಸ್ ಅಂತ. ಇದು ನನ್ನ ಅಸಂಪ್ಷನ್. ಇವಾಗ ನಮ್ಮ ಪಾಪ್ಯುಲೇಷನ್ ಪ್ಯಾರಾಮೀಟರ್, ಪಾಪ್ಯುಲೇಷನ್ US ಪ್ಯಾರಾಮೀಟರ್ ಅಂದ್ರೆ ಅದೊಂದು ಸ್ಟ್ಯಾಟಿಸ್ಟಿಕಲ್ ವ್ಯಾಲ್ಯೂ. ಏನನ್ನ ಮಾಡ್ತಾ ಇದೀನಿ ಅಂತ, ಏನು ಮೀನ್ ಹೈಟ್ ಆಫ್ ಮೇಲ್ ಅಂದ್ರೆ ಆವ್ರೇಜ್ ಹೈಟ್ ಆಫ್ ಮೇಲ್ ಇನ್ US 70 ಇಂಚಸ್ ಅಂತ. ಅದು ಒಂದು ನಮ್ಮ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಆಗತ್ತೆ. ಯಾವುದೇ ಒಂದು ಅಸಂಪ್ಷನ್ ಬಂದಾಗ ನಾವು ಮೂರನ್ನ ಕ್ಲಿಯರ್ ಮಾಡ್ಕೊಳ್ಬೇಕು. ನನ್ನ ಅಸಂಪ್ಷನ್ ಏನು, ಅದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂದ್ರೆ, ಯಾವ ಪಾಪ್ಯುಲೇಷನ್ ಬಗ್ಗೆ ಮಾತಾಡ್ತಾ ಇದೀವಿ ಅಂದ್ರೆ ಟಾರ್ಗೆಟ್ ಆಡಿಯನ್ಸ್ ಯಾರು, ಟಾರ್ಗೆಟ್ ಡೇಟಾ ಪಾಯಿಂಟ್ಸ್ ಏನು, ಅದು ನನ್ಗೆ ಗೊತ್ತಾಗ್ಬೇಕು. ಯಾವ ಪಾಪ್ಯುಲೇಷನ್ ಬಗ್ಗೆ. ಥರ್ಡ್ ಒನ್ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಬಗ್ಗೆ. ಇದಕ್ಕೆ ಈ ಒಂದು ಉದಾಹರಣೆಗೆ ಹೇಳ್ತಾ ಹೋಗ್ಬೇಕು ಅಂದ್ರೆ, ಅಸಂಪ್ಷನ್ ಏನು, ಅಸಂಪ್ಷನ್ ಬಂದು ಮೀನ್ ಹೈಟ್ ಆಫ್ ಮೇಲ್ ಇನ್ US 70 ಇಂಚಸ್. ಮೀನ್ ಅಂದ್ರೆ ಆವ್ರೇಜ್ ಅಂತ. ಆವ್ರೇಜ್ ಹೈಟ್ ಬಂದು 70 ಇಂಚಸ್, ಅದು ನಮ್ಮ ಅಸಂಪ್ಷನ್. ಪಾಪ್ಯುಲೇಷನ್ ಯಾರ ಬಗ್ಗೆ ಮಾತಾಡ್ತಾ ಇದೀವಿ? ಆಲ್ ಮೇಲ್ ಸಿಟಿಸನ್ ಇನ್ US ಬಗ್ಗೆ ಮಾತಾಡ್ತಾ ಇದೀವಿ. ಪಾಪ್ಯುಲೇಷನ್ ಪ್ಯಾರಾಮೀಟರ್ ಏನು, ಏನ್ರ ಬಗ್ಗೆ ಮಾತಾಡ್ತಾ ಇದೀವಿ? ಆವ್ರೇಜು, ಅದರದ್ದು ಪ್ಯಾರಾಮೀಟರ್ ಏನು? 70 ಇಂಚಸ್. ಇಲ್ಲಿ ನಮ್ಮ ವೇರಿಯಬಲ್ ಏನಾಯ್ತು? ಹೈಟ್. ಮೀನ್ 70 ಬಂದು ನನ್ನ ಪ್ಯಾರಾಮೀಟರ್, ವೇರಿಯಬಲ್ ಬಂದು ಹೈಟ್. ನಾಲ್ಕನೇದು ವೇರಿಯಬಲ್ ಬಂದು ನಮ್ಮ ಹೈಟ್. ಇದು ನಮ್ಮ ಹೈಪೋಥೆಸಿಸ್. ಸೊ ಫಸ್ಟ್ ನಮಗೆ ಹೈಪೋಥೆಸಿಸ್ ಅಂದ್ರೆ ಏನು, ಅದನ್ನ ನಾವು ಹೇಗೆ ಊಹಿಸ್ಕೊಳ್ಳೋದು ಅಂತ ಗೊತ್ತಾದ್ರೆ ಮುಂದಿನ ಸ್ಟೆಪ್ಗಳಲ್ಲಿ ಅದನ್ನ ಹೇಗೆ ಪ್ರೂವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೋದು. ಹೇಗಿದೆಲ್ಲ ವರ್ಕ್ ಆಗತ್ತೆ ಅಂದ್ರೆ, ಈಗ ಮಾತಾಡ್ತಾ ಬಂದ್ವಿ ಅಲ್ವಾ, ಒಂದು ಅಸಂಪ್ಷನ್ ಇದೆ. ನಾನು ಏನೋ ಒಂದು ಅಸಂಪ್ಷನ್ ಮಾಡ್ದೆ, ಆ ಅಸಂಪ್ಷನ್ ಕರೆಕ್ಟ್ ಅಂತ ನಾನು ಹೇಗ್ ಪ್ರೂವ್ ಮಾಡ್ತೀನಿ? ಅದು ಹೀಗೆ. ಫಸ್ಟ್ ಏನ್ ಮಾಡ್ಬೇಕು, ಅಸಂಪ್ಷನ್ ಮಾಡ್ಕೊಳ್ಬೇಕು. ಮೇಕಿಂಗ್ ಅನ್ ಅಸಂಪ್ಷನ್ ಅಬೌಟ್ ದ ಪಾಪ್ಯುಲೇಷನ್ ಪ್ಯಾರಾಮೀಟರ್ ಅಂದ್ರೆ ನನ್ನ ಹೈಪೋಥೆಸಿಸ್ ಬಗ್ಗೆ ನನಗೆ ಚೆನ್ನಾಗಿ ಒಂದು ಕ್ಲಾರಿಟಿ ಇರ್ಬೇಕು, ನಾನು ಏನ್ ಅಸ್ಯೂಮ್ ಮಾಡ್ಕೊಳ್ತಾ ಇದೀನಿ ಅಂತ. ಸೆಕೆಂಡ್ ಒನ್, ನಾನು ಪಾಪ್ಯುಲೇಷನ್ ಯಾರು ಅಂತ ನೋಡ್ಬೇಕು. ಯಾಕೆ? ಅವಾಗಿನ ನಮ್ಗೆ ಡೇಟಾ ಪಾಯಿಂಟ್ಸ್ ಸಿಗತ್ತೆ, ಕರೆಕ್ಟ್ ಅಲ್ವಾ? ಕಳೆದ ಉದಾಹರಣೆಯಲ್ಲಿ ತಿಳ್ಕೊಳ್ಳಿ, US ಅಂಡ್ ಮೇಲ್, ಮೀನ್ ಹೈಟ್ ಆಫ್ US ಪೀಪಲ್ ಮೇಲ್ US ಸಿಟಿಸನ್ ಅಂಡ್ ಮೇಲ್ 70 ಇಂಚಸ್ ಅಂತೆ. ಅವಾಗ ನನ್ನ ಪಾಪ್ಯುಲೇಷನ್ ಯಾರು? US ಮೇಲ್ ಸಿಟಿಸನ್ ಇನ್ US. ನಾನು ಇಂಡಿಯಾ ಮೇಲ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಾ? ಇಲ್ಲ, ನನ್ನ ಪಾಪ್ಯುಲೇಷನ್ ಬಂದು ಅಲ್ಲಿ. ಸೊ ನಾವು ಅಲ್ಲಿಗೆ ನ್ಯಾವಿಗೇಟ್ ಆಗ್ತೀವಿ ಡೇಟಾ ಪಾಯಿಂಟ್ಸ್ ನ ತಗೊಳ್ಳೋದಕ್ಕೆ. ಸಣ್ಣ ಉದಾಹರಣೆ. ಮೂರನೇದು, ಇವಾಗ ಆ IT ವರ್ಕಿಂಗ್ ಮೇಲ್ IT ವರ್ಕಿಂಗ್ ಪ್ರೊಫೆಷನಲ್ಸ್ ಇನ್ ಇಂಡಿಯಾ ಇಸ್ 45 ಅಂತ ಅಸ್ಯೂಮ್ ಮಾಡ್ಕೊಂಡ್ವಿ. ಅದು ಸಾಧ್ಯನಾ? ಪ್ರತಿ ಒಂದು ಮೇಲ್ ಸಿಟಿಸನ್ ಅಂಡ್ ವರ್ಕಿಂಗ್ ಪ್ರೊಫೆಷನಲ್ ಇನ್ IT ಇನ್ ಇಂಡಿಯಾ ಎಲ್ಲಾರ ಹತ್ರ ಹೋಗಿ ಅವರ ಪರ್ಸನಲ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡ್ಕೊಂಡು ನಾವು ಒಂದು ಅನಾಲಿಸಿಸ್ ನ ಮಾಡಕ್ಕಾಗತ್ತಾ? ಮಾಡ್ಬೋದು ಅಂತ ಇಟ್ಕೊಂಡ್ರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡಿದ್ರೆ ಅದು ತುಂಬಾ ಅಸಾಧ್ಯವಾದ ಕೆಲಸ. ಅದಕ್ಕೋಸ್ಕರನೇ ನಾವು ಸ್ಯಾಂಪಲ್ ಮೊರೆ ಹೋಗ್ತೀವಿ. ಅಂದ್ರೆ ಪಾಪ್ಯುಲೇಷನ್ ಬಂದು ಒಂದು ಬಿಗ್ ಸೆಟ್, ಅದ್ರಿಂದ ನಮಗೆ ಕೆಲವೊಂದು ಡೇಟಾ ಪಾಯಿಂಟ್ಸ್ ನ ತಗೊಳ್ತೀನಿ, ಅದ್ರಲ್ಲಿ ನಾನು ಸ್ಯಾಂಪಲ್ ಇಟ್ಕೋತೀನಿ. ಅಂದ್ರೆ
ಈಗ ನನ್ಗೆ ಇಂಡಿಯಾ ಒಂದು ಪಾಪ್ಯುಲೇಷನ್ ಅಂದ್ರೆ ಇಂಡಿಯಾದಲ್ಲಿರೋ ಎಲ್ಲಾ ಸ್ಟೇಟ್ಸ್ ಗಳು ನನಗೆ ಸ್ಯಾಂಪಲ್ ಡೇಟಾ ಪಾಯಿಂಟ್ಸ್ ಆಗುತ್ತೆ. ಪ್ರತಿಯೊಂದು ಸ್ಟೇಟ್ಸ್ ಇಂದ ಒಂದು 1000 ಡೇಟಾ ಪಾಯಿಂಟ್ಸ್ ತಗೊಳ್ತಾ ಹೋಗ್ಬೋದು. ಅದು ನನ್ನ ಸ್ಯಾಂಪಲ್ ಅಲ್ಲಿ ಕುತ್ಕೊಳ್ಳುತ್ತೆ. ಆ ಈ ಒಂದು ಸ್ಯಾಂಪಲ್ ಮೇಲೆ ನನ್ನ ಒಂದು ಇವ್ಯಾಲ್ಯೂಯೇಷನ್ ನಡೆಸ್ಬೇಕು. ಹೇಗೆ ಇವ್ಯಾಲ್ಯೂಯೇಷನ್ ನಡೆಸ್ತೀವಿ ಅಂದ್ರೆ ಸಾಕಷ್ಟು ಸ್ಟಾಟಿಸ್ಟಿಕಲ್ ಟೆಸ್ಟ್ ಗಳಿದೆ. ಝಿ ಟೆಸ್ಟ್, ಟಿ ಟೆಸ್ಟ್, ಮತ್ತೆ ಆ ಝಿ ಟಿ ಟೆಸ್ಟ್ ಅಂತ ಇದೆ. ಟಿ ಟೆಸ್ಟ್ ಅಲ್ಲೇ ಪೇ ಟಿ ಟೆಸ್ಟ್ ಅಂತ ಇದೆ. ಅನೋವಾ ಅಂತ ಇದೆ. ಒನ್ ವೇ ಅನೋವಾ. ಈ ಎಲ್ಲದ್ರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಾವು ತಿಳ್ಕೊಳ್ತೀವಿ. ಈ ಎಲ್ಲಾ ಟೆಸ್ಟ್ ಗಳು ನಾನು ಈ ಒಂದು ಸ್ಯಾಂಪಲ್ ಮೇಲೆ ಅಪ್ಲೈ ಮಾಡ್ತೀನಿ. ಆ ಒಂದು ಟೆಸ್ಟ್ ಗಳು ಈ ಸ್ಯಾಂಪಲ್ ಡೇಟಾ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡಿದಾಗ ನಮಗೆ ಒಂದು ಟೆಸ್ಟ್ ಸ್ಕೋರ್ ಅಂತ ಸಿಗತ್ತೆ. ಆಬ್ವಿಯಸ್ಲಿ ಅಲ್ವಾ, ಏನೋ ಒಂದು ಟೆಸ್ಟ್ ನ ಒಂದ್ರ ಮೇಲೆ ಅಪ್ಲೈ ಮಾಡಿದಾಗ ಒಂದು ಟೆಸ್ಟ್ ಸ್ಕೋರ್ ಅಂತ ಸಿಗತ್ತೆ. ಆ ಒಂದು ಟೆಸ್ಟ್ ಸ್ಕೋರ್ ಡಿಪೆಂಡ್ ಮೇಲೆ ನಾನು ಇವ್ಯಾಲ್ಯೂಯೇಟ್ ಮಾಡ್ತೀನಿ ವೆದರ್ ಮೈ ಹೈಪೋಥೆಸಿಸ್ ಇಸ್ ಟ್ರೂ ಆರ್ ನಾಟ್ ಅಂತ. ಇದು ನಮ್ಮ ವರ್ಕ್ ಫ್ಲೋ. ಇದರಲ್ಲಿ ಸಾಕಷ್ಟು ಡೆಪ್ತ್ ಇದೆ. ಮುಂದಿನ ವಿಡಿಯೋಗಳಲ್ಲಿ ಆ ಡೆಪ್ತ್ ಏನು ಅಂತ ತಿಳ್ಕೊಳ್ಳೋಣ. ಹೀಗೆ ಒಂದು ಅಸಂಪ್ಷನ್ ಮಾಡ್ಕೊಳ್ಬೇಕು. ಅಸಂಪ್ಷನ್ ತಕ್ಕಾಗಿರೋ ಒಂದು ಡೇಟಾ ಪಾಯಿಂಟ್ಸ್ ನಾವು ಕಲೆಕ್ಟ್ ಮಾಡ್ಬೇಕು. ಆ ಕಲೆಕ್ಟ್ ಆಗಿರುವಂತ ಡೇಟಾ ಪಾಯಿಂಟ್ಸ್ ಮೇಲೆ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ ಗಳನ್ನ ಅಪ್ಲೈ ಮಾಡ್ಬೇಕು. ಆ ಟೆಸ್ಟ್ ಸ್ಕೋರ್ ಇಂದ ತಗೊಂಡು ನಾವು ಹೈಪೋಥೆಸಿಸ್ ನ ಇವ್ಯಾಲ್ಯೂಯೇಟ್ ಮಾಡ್ಬೇಕು. ಇಲ್ಲಿಗೆ ಇಂಟ್ರೊಡಕ್ಷನ್ ಆಫ್ ಹೈಪೋಥೆಸಿಸ್ ಟೆಸ್ಟಿಂಗ್ ಮುಗಿಯತ್ತೆ. ಈ ಒಂದು ವಿಡಿಯೋಲಿ ನಾವು ಹೈಪೋಥೆಸಿಸ್ ಅಂದ್ರೆ ಏನು, ಹೇಗೆ ಅಸಂಪ್ಷನ್ ಮಾಡ್ಕೊಳ್ತೀವಿ, ಅದು ಹೇಗೆ ವರ್ಕ್ ಆಗತ್ತೆ ಅನ್ನೋ ಒಂದು ಸಣ್ಣ ತುಣುಕನ್ನ ನೋಡಿದ್ವಿ. ಮುಂದಿನ ವಿಡಿಯೋಗಳಲ್ಲಿ ಇದರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋಣ. ಧನ್ಯವಾದ.